ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಸೊ ಇವತ್ತು ಸ್ವಲ್ಪ ಶಾಪಿಂದ ಕೆಲಸ ಇತ್ತು, ಯಾವುದೇ ರೀತಿಗೆ ವರ್ಕ್ ಆಗಿಲ್ಲ. ಒಂದು ಟೈಲರ್ದು ಒಂದೆರಡು ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರದ್ದು ಮಾತ್ರ ವರ್ಕ್ನ ಮಾಡಿಕೊಟ್ಟಿದ್ದು ಅಷ್ಟೇ. ಯಾವುದೇ ರೀತಿಯಾಗಿ ವರ್ಕ್ ಮಾಡಿಲ್ಲ. ಯಾಕೆಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಆ ಥ್ರೆಡ್ಡಿಂದ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಈ ಥ್ರೆಡ್ಡಿಂದ ಏನು ಕಾಣಿಸ್ತಾ ಇದೆಯಲ್ಲ, ಇದು ಒಂದನ್ನು ಮಾತ್ರ ನಾವು ರೆಡಿ ಮಾಡ್ಕೊಂಡಿದ್ವಿ. ನಾವು ಅಷ್ಟು ಥ್ರೆಡ್ ಆಗುತ್ತೇನೋ ಅಂದ್ಕೊಂಡ್ವಿ ನಮ್ಮ ಹತ್ರ ಇರೋದು ಕ್ವಾಂಟಿಟಿ ನೋಡಿಬಿಟ್ಟು. ಬಟ್ ಇದನ್ನು ಸಹ ಒಂದನ್ನು ರೆಡಿ ಮಾಡ್ಕೊಂಡ್ವಿ. ಇದು ಸ್ವಲ್ಪ ಅಗಲ ಬರುತ್ತೆ, ಸ್ವಲ್ಪ ಉದ್ದ ಕಮ್ಮಿ ಬರುತ್ತೆ. ಇದು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಉದ್ದ ಬರುತ್ತೆ, ಅಗಲ ಸ್ವಲ್ಪ ಕಮ್ಮಿ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ನಾವು ಇದನ್ನು ರೆಡಿ ಮಾಡ್ಕೊಂಡ್ವಿ. ಎರಡಕ್ಕೂ ಸೂಟ್ ಆಗಿಬಿಡುತ್ತೆ, ಸೆಟ್ ಆಗುತ್ತೆ, ಥ್ರೆಡ್ಗಳೆಲ್ಲ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಖಾಲಿ ಆಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಒಂದು ಟಬ್ಬು ಅಷ್ಟು, ಒಂದು 200 ಪೀಸ್ ಅಷ್ಟು ಥ್ರೆಡ್, ದೊಡ್ಡ ಟಬ್ಬು ಬರುತ್ತಲ್ಲ ಈ ಬಟ್ಟೆ ಒಣಗಾಕ್ಲಿಕ್ಕೆ ಅದಕ್ಕೆ ಇದಕ್ಕೆ ಬಳಸ್ತಾರಲ್ವ ಟಬ್ಬು ದೊಡ್ಡದಾಗಿ. ಸೊ ಅಷ್ಟು ದೊಡ್ಡ ಟಬ್ಬಲ್ಲಿ ಇನ್ನೂ ಒಂದು ಟಬ್ ಇದೆ. ಅದಾದಮೇಲೆ ಇಲ್ಲಿ ನಾನು ಚಿಕ್ಕದಾಗೆ ಒಂದು ಇಟ್ಕೊಂಡಿದ್ದೀನಿ ಗೊತ್ತಾ, ಓವರ್ಲಾಕ್ ಮಷೀನು. ಸೊ ಅದರಲ್ಲಿ ಕೂಡ ಥ್ರೆಡ್ಗಳೇ ಇರೋದು, ಬೇರೆ ಏನೂ ಇಲ್ಲ. ಅದರಲ್ಲಿಯೂ ಸಹ ಥ್ರೆಡ್ಗಳೇ ಇರೋದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ. ಸೊ ಅಷ್ಟು ಥ್ರೆಡ್ಗಳಿದ್ರೂ ಸಹ ನಮಗೆ ಸಿಗೋದಿಲ್ಲ. ಕಲರ್ ಕಾಂಬಿನೇಷನು ಒಂದೊಂದು ಸಲ ಸಿಗೋದಿಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸಲ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಈ ನಾರ್ಮಲ್ ಥ್ರೆಡ್ಗಳು ನೋಡ್ತಾ ಇರ್ಬೋದು, ಇಲ್ಲೂ ಸಹ ಒಂದೆರಡಿದೆ. ಇದೆಲ್ಲನೂ ಸಹ ನಾವು ಆ ಕಲರ್ ಸಿಗದೇ ಇರೋ ಕಾರಣಕ್ಕೆ ಈ ಒಂದು ಪೀಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲೂ ಸಹ ನಾವು ಜಾಸ್ತಿ ರಾಜ್ ಬ್ರ್ಯಾಂಡೇ ಯೂಸ್ ಮಾಡೋದು. ಯಾಕೆ ಅಂತಂದರೆ ರೋಲು ಚೆನ್ನಾಗಿ ಸುತ್ತಿರ್ತಾರೆ ಅಂತ ಹೇಳಿಬಿಟ್ಟು. ನೀವು ಬೇರೆ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಿದ್ರೆ ರೋಲು ಅಷ್ಟೊಂದು ಸುತ್ತಿರಲ್ಲ. ಹಿಂಗಂದರೆ ಮೆತ್ತಗೆ ಅನ್ನಿಸ್ತಾ ಇರುತ್ತೆ. ಹಿಂಗೆ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಮೆತ್ತ ಅನ್ನಿಸ್ತಾ ಇರುತ್ತೆ. ಈ ಥರ ರಾಜ್ ಬ್ರ್ಯಾಂಡ್ ತುಂಬ ಗಟ್ಟಿ ಬರುತ್ತೆ. ರೋಲ್ ಕೂಡ ಆದರೂ ಸಹ ಇಲ್ಲಿ ಹಿಂದೆ ಮುಂದೆ ಆಗಿರಲ್ಲ. ಇಲ್ಲಿ ಹಿಂದೆ ಮುಂದೆ ಆದರೆ ಥ್ರೆಡ್ಡು ಇಲ್ಲಿ ವರ್ಕ್ ತೊಗೊಳ್ಬೇಕಾದ್ರೆ ನೀಟಾಗಿರೋದಿಲ್ಲ. ಇದೇ ರೀಸನ್ಗೆ ನಾವು ಈ ಥರ ಥ್ರೆಡ್ಗಳನ್ನ ಯೂಸ್ ಮಾಡೋದು ತುಂಬ ಕಡಿಮೆ. ಅದರಲ್ಲಿ ಕಲರ್ ಸಿಗದೇ ಇರೋ ಕಾರಣಕ್ಕೆ ಈ ಬ್ರ್ಯಾಂಡ್ ಥ್ರೆಡ್ನ ಯೂಸ್ ಮಾಡ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಇವಾಗ ಹೊರಡಬೇಕು, ಸ್ವಲ್ಪ ಕೆಲಸ ಇದೆ ಹೊರಡಬೇಕು ಈಗ. ಒನ್ ಟೈಮ್ ಹೇಳಿದ್ದೆ ಯಾವುದೋ ಒಂದು ವ್ಲಾಗಲ್ಲಿ, ಉಂಡಿದ್ದು ಒಂದಷ್ಟು ಅಮೌಂಟ್ ಸಿಕ್ಕಿದೆ. ದೇವ್ರ ಮನೆ ತರಬೇಕು, ನವೀನವ್ರಿಗೆ ಇಷ್ಟ ಇಲ್ಲ, ಆದ್ರೂ ಸಹ ಜಗಳ ಮಾಡಿಕೊಂಡು ಇವತ್ತು ಹೋಗ್ಬಿಟ್ಟು ದೇವ್ರ ಮನೆ ತರ್ತಾ ಇದ್ದೀನಿ ಫೈನಲಿ. ಅವರಿಗೆ ಇವಾಗ್ಲೂ ಸಹ 1% ಇಷ್ಟ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೆ ತರಕ್ಕೆ ಇಷ್ಟ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಈ ಮನೆಗೆ ಬೇಡ ಅಂತಿದ್ದಾರೆ, ಬಟ್ ನನಗೆ ಬೇಕು ಅಂತ ಹೇಳಿಬಿಟ್ಟು. ಸೊ ಈ ಕಸ್ಟಮರ್ ಬಂದರು ಒಬ್ಬರು, ಅವ್ರನ್ನ ಅಟೆಂಡ್ ಮಾಡಿಬಿಟ್ಟು ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಹೇಳಿದ್ದೆ ಅಲ್ವಾ ನವೀನವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು. ಬಟ್ ನಾನು ಇದನ್ನು ಇವತ್ತಿಂದ ಕೇಳ್ತಾ ಇಲ್ಲ. ನನ್ನ ಮದುವೆಯಾಗಿ ಬಂದು ಈ ಮನೆಗೆ, ನಾನು ಮದುವೆ ಆಗೋದ್ರೊಳಗಡೆ ಈ ಮನೆ ಆಲ್ರೆಡಿ ಬಾಡಿಗೆಯಲ್ಲಿದ್ದರು ನವೀನವರು. ಸೊ ಅದಕ್ಕೋಸ್ಕರ ನಾನು ಮದುವೆಯಾಗಿ ಬಂದಮೇಲೆ ಅಷ್ಟೊಂದೇನು ಸಾಮಾನು ಇರಲಿಲ್ಲ ಈ ಮನೆಯಲ್ಲಿ. ಸೊ ನಾನು ಬಂದಮೇಲೆ ಒಂದೊಂದಾಗೆ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಫಸ್ಟಿಗೆ ಕೇಳಿದ್ದೇನೆ ಒಂದು ಚಿಕ್ಕದಾಗೆ ಸೋಫಾ ತರೋಣ, ಅದಾದಮೇಲೆ ದೇವ್ರ ಮನೆ ತರೋಣ ಅಂತ ಕೇಳಿದ್ದು. ಬಟ್ ನವೀನವರು ಇವತ್ತು ನಾಳೆ ಅಂತ ಹೇಳಿಬಿಟ್ಟು 5 ವರ್ಷ ಆಗೋಯಿತು. ಸೊ ನನಗೆ ಉಂಡಿದ ಅಮೌಂಟು ಪ್ರತಿ ಸಲಿನೂ ಸಹ ನಾನು ಅವ್ರಿಗೆ ಕೊಡ್ತಾಯಿದ್ದೆ. ಇಲ್ಲಾಂದರೆ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡ್ಕೊತಾ ಇದ್ವಿ. ಅದ್ರದ್ದು ಯಾವುದನ್ನು ಸಹ ವ್ಲಾಗ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ನಾನು. ಅಷ್ಟೊಂದು ಕನ್ಸಿಸ್ಟೆನ್ಸಿ ಇಲ್ಲ ನಮ್ಮದು ವ್ಲಾಗ್ಸು ಅಂತ ಹೇಳ್ಬಿಟ್ಟು. ಈ ಸಲ ನನಗೆ ಟೆನಿಕಾಸ್ಟ್ ಕಂಡೀಷನಲ್ಲಿ ನನಗೆ ದೇವ್ರ ಮನೆ ಬೇಕು ಅಂತ ಹೇಳ್ಬಿಟ್ಟು 1.5 ತಿಂಗಳಿಂದ ಹಠ ಮಾಡಿ ಈ ಒಂದು ಉಂಡಿ ಅಮೌಂಟ್ನ ನನಗೇನೆ ಬೇಕು ಅಂತ ಇಸ್ಕೊಂಡು ತರಿಸ್ಕೊಂಡಿದ್ದಂಥದ್ದು. ಸೊ ಫೈನಲಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ಇಲ್ಲಿ ನಮ್ಗೆ ಅಷ್ಟೊಂದು ಯಾವುದೂ ಸಹ ವುಡ್ ವರ್ಕು ಶಾಪ್ಗಳು, ವುಡ್ಡು ನನಗೆ ಅಷ್ಟೊಂದು ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ನವೀನವರು ನೀನು ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ನನಗೆ ಹೇಳು, ನಾನು ಬರ್ತೀನಿ ತೊಗೊಂಡು ಬರೋಕ್ಕೆ ಅಂತ ಹೇಳಿದ್ರು. ಸೊ ನನಗೆ ವುಡ್ ಅಷ್ಟೊಂದು ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಅದಕ್ಕೂ ಒಂದು 1/2 hour ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೊರಟೆ. ಇನ್ನೇನು ಹೊರಡಬೇಕು, ಕಸ್ಟಮರ್ ಬಂದರು ಅಂತ ಹೇಳ್ಬಿಟ್ಟು ಅವ್ರನ್ನೂ ಅಟೆಂಡ್ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲಿಗೇ ವುಡ್ ವರ್ಕ್ ಶಾಪ್ಗೆ ಬಂದಿದ್ದು ನಾವು. ಚೆನ್ನಾಗೇ ಇತ್ತು ಅಂತ ಅಂದ್ಕೊಂಡೆ. ಬಟ್ ಅಷ್ಟು ಸ್ವಲ್ಪ ಹೈಟ್ ವೈಸ್ ಸ್ವಲ್ಪ ದೊಡ್ಡದಾಗಿ ಬೇಕಿತ್ತು ನನಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇದು 2 ರೆಡಿ ಇತ್ತು ಆಲ್ರೆಡಿ ಪೀಸು. ಇನ್ನು ಮಿಕ್ಕಿರೋದು ಶಿಖರ ಮೇಲ್ಗಡೆ ಕೂರಿಸೋದು ಅದೆಲ್ಲನೂ ಸಹ ಬ್ಯಾಲೆನ್ಸ್ ಇತ್ತು.
ಸ್ವಲ್ಪ ಈಗ 2.5 3 ಅಡಿ ಆ ಥರ ಬರುತ್ತಲ್ಲ ಅದನ್ನೆಲ್ಲನೂ ಸ್ವಲ್ಪ ನಮಗೆ 3.5 4 5,000 ಆ ಥರ ಹೇಳ್ತಾ ಹೋದರು. ಬಟ್ ಈ ಥರ ದೊಡ್ಡದನ್ನ 1,500ದಿಂದ 2,000 ಡಿಫ್ರೆನ್ಸ್ ಇತ್ತು ಅಷ್ಟೇ. ಸೊ ಅದಕ್ಕೋಸ್ಕರ ನಾವು ದೊಡ್ಡದೇ ತೊಗೊಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಫಸ್ಟಿಗೆ ಏನು ತೋರಿಸಿದ್ನಲ್ವ ದೊಡ್ಡದು ಅದನ್ನೇ ಪರ್ಚೇಸ್ ಮಾಡಿದ್ವಿ. ತೋರಿಸ್ತೀನಿ ನಿಮಗೆ ಯಾವುದು ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಇನ್ನು ಗಣೇಶನ ಮಾಡ್ಕೊಂಡು ಬರ್ರಿ ಅಂದರೆ ಅವ್ರ ಅಪ್ಪನ ಮಾಡ್ಕೊಂಬಂದಿದ್ದೀವಿ ನಾವು ಇವತ್ತು. ಯಾಕೆ ಅಂದರೆ ಒಂದು ಬೀರು ಬೇಕಿತ್ತು ನಮಗೆ. ಇವಾಗ ಮನೇಲಿರೋ ಬೀರುದಲ್ಲಿ ಅಷ್ಟೊಂದು ವೆಯ್ಟ್ ಇಲ್ಲ ಮತ್ತು ಒಳಗಡೆ ಲಾಕರ್ಗಳು ಯಾವುದೂ ಸಹ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಹೊಸದನ್ನೇ ಇನ್ನೊಂದು ಬೀರು ಎತ್ಕೊಂಬಂದ್ವಿ. ಸೊ ಮತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಅಲ್ಲಿಗೆ ಎಂಡ್ ಮಾಡಿದೆ. ನನ್ನ ನವೀನವ್ರಮ್ಮ ಅವ್ರ ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ಯಾವುದೂ ಸಹ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ನಾನು. ಹೆಚ್ಚು ಕಮ್ಮಿ 15 ಡೇಸ್ ಮೇಲೆ ಆಯಿತು. ಯಾಕೆಂದರೆ ಅವ್ರಿಗೆ ಇಷ್ಟ ಇರುತ್ತೋ ಇಲ್ವೋ ಸುಮ್ಮನೆ ಏನಕ್ಕೆ ಅಂತ ನಾನು ಯಾವುದೇ ರೀತಿಯಾಗಿ ವ್ಲಾಗ್ ಮಾಡಿರಲಿಲ್ಲ. ಸೊ ಅವರು ಬೆಳಗ್ಗೆನೇ ಹೊರಟರು. ಅವರು ಹೊರಟಾದಮೇಲೆ ನಾನು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಅಷ್ಟೊತ್ತಿಗೆ ಚಿನ್ನಿಮ್ಮನೂ ಸಹ ಎದ್ಬಿಟ್ಲು. ಶಾಪ್ಗೆ ಹೋಗ್ಬಿಟ್ಟು 1-2 ವರ್ಕು ನಾನು ಸಾಯಂಕಾಲ ಕೊಡಲೇಬೇಕಿತ್ತು. ಅಲ್ಲಿ ಹೋಗ್ಬಿಟ್ಟು ಆ ವರ್ಕ್ನ ಸ್ಟಾರ್ಟ್ ಮಾಡಿ ರನ್ ಕೊಟ್ಟು ಮನೆಗೆ ಬಂದು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಚಿನ್ನಿಮ್ಮ ಯಾಕೋ ಬೆಳಗ್ಗೆನೇ ಹೊಟ್ಟೆ ನೋವು ಅಂತಿದ್ಲು. ಬಟ್ ಅವಳಿಗೆ ಹೊಟ್ಟೆ ಹಸಿವಿಗೆ ಹೊಟ್ಟೆ ನೋವಿಗೆ ವ್ಯತ್ಯಾಸ ಇರೋಲ್ಲ. ಹಾಲು ಕೊಡು ಅಂತಂತಂದ್ಲು. ಸರಿ ಅಂತ ಹೇಳಿಬಿಟ್ಟು ಅವಳಿಗೂ ಸಹ ಹಾಲು ಕಾಯಿಸಿ ಕೊಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಇನ್ನು ಚಿಕ್ಕ ಮಕ್ಕಳು ಇರೋ ಮನೇಲಂತೂ ಕೇಳಲೇಬೇಡ್ರಿ, ಎಷ್ಟು ಕ್ಲೀನ್ ಮಾಡಿದ್ರೂ ಏನಾದರೂ ಒಂದು ಹರಡ್ತಾನೆ ಇರ್ತಾರೆ. ಇನ್ನು 15 ದಿನ ಇದ್ದರು ಅಂತಂದರೆ ನಂಗೆ ನಿಜವಾಗ್ಲೂ ಅರ್ಧಕ್ಕರ್ಧ ಕೆಲಸ ನನಗೆ ಕಡಿಮೆ ಆಗಿತ್ತು. ಯಾವುದೇ ರೀತಿಯಾಗಿ ಮನೆ ಕೆಲಸನ ಮಾಡಲಿಕ್ಕೆ ನಾನು ಬರ್ತಾನೆ ಇರಲಿಲ್ಲ. ಅದಾದ್ರೂ ನವೀನವರ ಅಮ್ಮ ಇದ್ದಾರಲ್ಲ, ನಿನ್ನ ಕೆಲಸ ಏನಿದೆಯೋ ಮಾಡ್ಕೊ ಹೋಗು, ನಾನು ಮಾಡ್ಕೊತೀನಿ, ನಿನ್ನ ಕೆಲಸ ಏನಿದೆ ಮಾಡ್ಕೊ ಹೋಗು, ನಾನು ಮನೆ ಕೆಲಸ ನೋಡ್ಕೊತೀನಿ ಅಂತ ಇದ್ದರು. ಸೊ 15 ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅವ್ರನ್ನ ಕಳ್ಸೋಕ್ಕೂ ಸಹ ಇಷ್ಟ ಇರಲಿಲ್ಲ. ಸೊ ಒಂದಷ್ಟು ಶಾಪಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ವಿ. ಅದೆಲ್ಲನೂ ಸಹ ಲಗೇಜು ಜಾಸ್ತಿನೇ ಇತ್ತು ಅಂತ ಹೇಳಿಬಿಟ್ಟು ನವೀನವ್ರಿಗೆ ಮೆಜೆಸ್ಟಿಕ್ಕಿಗೆ ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಅವರೂ ಸಹ ಜೊತೆಲೇ ಹೋದರು. ಅಲ್ಲಿಂದ ದುರ್ಗ ಹೋಗೋದ್ರೊಳಗಡೆ ಒಂದು 10:30 11 ಆಗಿಬಿಡುತ್ತೆ. ಇನ್ನು ನಮ್ಮ ಮನೆ ಹತ್ರ 4 ಗಂಟೆ ಬರೋ ಬಸ್ಸು ಬೆಳಗಿನ ಜಾವ 4 ಗಂಟೆಗೆ ಬರುತ್ತೆ. ಆ ಬಸ್ ಬಂದುಬಿಟ್ಟು ಮೆಜೆಸ್ಟಿಕ್ ಕರೆಕ್ಟಾಗಿ 3:15 ಅವರಿಗೆ ಹೊರಡ್ದು ಬಿಡ್ತಾನೆ ಇಲ್ಲಿಂದ. ಸೊ ಈ ಸರಿ ಏನಾಗಿದೆ ಅಂದರೆ 4:15 ಇನ್ಮೇಲಿಂದ ಬರೋದು ಅಂತ ಹೇಳಿದ್ದಾರೆ. ಅಲ್ಲಿ ನಮ್ಗೆ ಅಲ್ಲಿ ಚಿತ್ರದುರ್ಗಕ್ಕೆ ಹೋಗೋ ಬಸ್ಸು ಬೇಗನೆ ಸಿಕ್ಬಿಡುತ್ತೆ ನಮಗೆ. ಸೊ ಅದಕ್ಕೋಸ್ಕರ ನೋಡಿದ್ವಿ. ಬಟ್ ಅರ್ಧ ಗಂಟೆ ಲೇಟ್ ಅಂದರೆ ಎಲ್ಲ ಆ ಬಸ್ ಹೋಗ್ಬಿಟ್ಟಿರುತ್ತೆ. ಇನ್ನು ಯಾವ ಬಸ್ ಸಿಕ್ಕಿರುತ್ತೋ ಗೊತ್ತಿಲ್ಲ. ಇನ್ನು ದಾವಣಗೆರೆ ಗಾಡಿ ಸಿಕ್ಕಿರೋದು ನಮಗೆ ಬೇಗನೆ ಹೊರಟು ಬಿಡ್ತೀವಿ, ಅಂದರೆ ಎಲ್ಲೂ ಸ್ಟಾಪ್ ಕೊಡೋದಿಲ್ವಲ್ಲ, ಬೇಗನೆ ಹೋಗಿಬಿಡುತ್ತೆ ಬಸ್ಸು. ಇನ್ನು ಆ ಥರ ಥ್ರೂ ಗಾಡಿ ಸಿಕ್ಕರೆ ನಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಎಷ್ಟೊತ್ತು ಅಂತ ಕೂತ್ಕೊಂಡು ಹೋಗೋಕ್ಕಾಗುತ್ತಲ್ವ, ಅವ್ರಿಗೂ ಬೇಜಾರಾಗಿಬಿಡುತ್ತೆ. ಸೊ ಇನ್ನು ಚಿನ್ನಿಮ್ಮ ಯಾಕೋ ಹೊಟ್ಟೆ ನೋವು ಅಂತಿದ್ಲು. ಹಾಲು ಕುಡಿತೀನಿ ಅಂತೇಳಿ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಬಟ್ ಅವಳಿಗೆ ಏನಾಗಿದೆ ಅಂದರೆ 1-2 ದಿನ ಓಡಾಡಿಸ್ಕೊಂಡು ಹೊರಗಡೆ ಎಲ್ಲ ತಿನ್ನಿಸಿದ್ದೀನಿ. ಅದೇನೋ ಹೊಟ್ಟೆ ನೋವು ಥರ ಆಗ್ತಾಯಿದೆ ಅಂತ ನಾನು ಕೂಡ ಅಂದ್ಕೊಂಡೆ. ಬಟ್ ಆಟಾಡ್ಕೊಬೇಕಾದ್ರೆ ಆರಾಮಾಗಿ ಆಟಾಡ್ಕೊತಾಳೆ. ಯಾವಾಗೋ ಒಂದ್ಸಲ ಬರುತ್ತೆ ಅಂತ ಹೇಳ್ತಾಳೆ ಆಮೇಲೆ. ಸೊ ಅದಕ್ಕೆ ಹೊಟ್ಟೆ ಹಸಿವಾಗಿರಬೇಕು ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ಇನ್ನು ಅವಳ ಕೈಗೆ ಏನು ಸಿಗುತ್ತೋ ಅದನ್ನೆಲ್ಲ ಸಹ ಕಿತ್ತು ಹಾಳು ಮಾಡಿ ಹಾಕೋವರೆಗೂ ಸಮಾಧಾನ ಆಗೋಲ್ಲ. ಸೊ ಚಿಕ್ಕ ಮಕ್ಕಳು ಇವರಂತಲ್ಲ, ಎಲ್ಲರೂ ಸಹ ಯಾವುದೇನೇ ಆಗಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತಾರೆ. ಏನೇ ಆಗಲಿ ಅಲ್ಲಿ ಏನಾದರೂ ಒಂದು ಮಣ್ಣಿನ ಗುಡ್ಡೆ ಇದ್ರೂ ಸಹ ಅಲ್ಲೋಗಿ ಆಟಾಡಬೇಕು, ಅದ್ರ ಮುಟ್ಟಬೇಕು, ಆ ಥರ ಮೈಂಡ್ ಸೆಟ್ ಇರುತ್ತೆ ಅವರಿಗೆ. ಬಟ್ ನನ್ನ ಮಗಳಿಗೆ ಮಾತ್ರ ಹಿಂಗೋ, ಎಲ್ಲ ಮಕ್ಕಳಿಗೂ ಹಂಗೋ ನಿಜವಾಗ್ಲೂ ಸಹ ಗೊತ್ತಿಲ್ಲ ಅವಳಿಗೆ. ನಾನು ಏನೇ ಒಂದು ತರಕಾರಿ ಕಟ್ ಮಾಡಲಿ, ಒಂದು ಚಾಕು ಹಿಡ್ಕೊಳ್ಳಿ, ನಾನು ಏನು ಮಾಡ್ತೀನಿ ಅವಳು ಅದನ್ನು ಮಾಡಬೇಕು. ನಿಜವಾಗ್ಲೂ ನಾನು ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಒಂದಷ್ಟು ಬೀನ್ಸ್ನ ಕೊಟ್ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ. ಕಟ್ ಮಾಡು ಅಂತ ಹೇಳಿಬಿಟ್ಟು ನಾನು ಅಡುಗೆ ಕೆಲಸ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ನಾನು ಎಷ್ಟು ಕೊಟ್ಟಿರ್ತೀನಿ ಬೀನ್ಸ್ನು ಅಷ್ಟು ಸಹ ಕರೆಕ್ಟ್ ಸೈಜಿಗೆ ಕಟ್ ಮಾಡಿರ್ತಾಳೆ. ಒಂದು ಪೀಸಿಗೂ ಇನ್ನೊಂದು ಪೀಸಿಗೂ ವ್ಯತ್ಯಾಸ ಇರೋಲ್ಲ, ಅಷ್ಟು ಚೆನ್ನಾಗಿ ಕಟ್ ಮಾಡಿರ್ತಾಳೆ. ಬಟ್ ನನಗೆ ಭಯ ಎಲ್ಲಿ ಕೈ ಕಟ್ ಮಾಡ್ಕೊತಾಳೆ ಅಂತ. ಬಟ್ ಅವಳು ಕೂಡ ಅಷ್ಟು ಹುಷಾರಾಗಿಯೇ ಇದ್ದಾಳೆ ಹೇಳಬೇಕು ಅಂತಂದರೆ. ಇವಾಗಿಂತಲ್ಲ ಚಿಕ್ಕ ಮಗುವಿಂದನೂ ಸಹ ಇವಾಗ ಅಂಬೆಗಾಲು ಇಡಬೇಕಾದ್ರೆ ಇಲ್ಲ ಮೆಟ್ಲು ಸ್ಟೆಪ್ಸ್ ಇಳಿಬೇಕಾದ್ರೆ ಒಂದು ಕೈ ಕಾಲು ಗ್ರಿಪ್ ಇಲ್ಲದೆ ಇರೋವಳು ಇನ್ನೊಂದು ಕೈ ಕಾಲು ಎತ್ತುತ್ತಾನೆ ಇರಲಿಲ್ಲ ಹೇಳಬೇಕು ಅಂತಂದರೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸೊ ಈಗಿನ ಮಕ್ಕಳು ಎಷ್ಟು ಹುಷಾರಾಗಿದ್ದಾರಲ್ವ ಅಂತ ಅನಿಸುತ್ತೆ. ಬಟ್ ಅವ್ರದ್ದು ಎಲ್ಲ ಟೈಮು ಒಂದೇ ಥರ ಮೈಂಡ್ ಸೆಟ್ ಇರೋಲ್ಲ, ಅದೇ ಪ್ರಾಬ್ಲಮ್ಮು. ಒಂದೊಂದು ಥರ ಹಾಡ್ತಾ ಇರ್ತಾರೆ. ಇನ್ನು ಚಿನ್ನಿಮ್ಮ ಅಳೋಕ್ಕೆ ಸ್ಟಾರ್ಟ್ ಮಾಡೋದು ಅಂತಂದರೆ ನಿಜವಾಗ್ಲೂ ಸ್ಟಾಪೇ ಆಗೋಲ್ಲ, ಅಷ್ಟು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಬೆಳಗ್ಗೆನೇ ಚೋಯಾ ಸಂಗ್ಸ್ನ ಯೂಸ್ ಮಾಡಿಬಿಟ್ಟು ಪಲಾವ್ನ ಮಾಡ್ಕೊಂಡಿದ್ದೆ. ನನ್ನ ತಮ್ಮ ಬಂದುಬಿಟ್ಟು ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಂತ ಹೇಳ್ದೆ, ಜನರಲ್ ಶಿಫ್ಟ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಆಗಲಿಲ್ಲ ಟೈಮಿಂಗ್ ಸರಿಯಾಗಿ. ಸೊ ನಮ್ಮ ಮನೆಗೆ ಬರ್ತೀನಿ ಬಿಡು ಅಂತ ಹೇಳಿಬಿಟ್ಟು ಹೊರಟೋದ. ಇನ್ನು ನಾನಿಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಈ ಡಿಟಾಕ್ಸ್ ಡ್ರಿಂಕಿಗೆ ನಾನು ಒಂದು ಅರ್ಧದಷ್ಟು ಸೌತೆಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕ್ಯಾರೆಟ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಶುಂಠಿ. ಬೀಟ್ರೋಟ್ ಅಂತೂ ಮಿಸ್ಸೇ ಆಗಲ್ಲ ಬಿಡಿ. ನಾನು ಯೂಸ್ ಮಾಡೋವಂತಹ ಪ್ರತಿ ಡಿಟಾಕ್ಸ್ ಡ್ರಿಂಕ್ಸ್ಗೂ ಸಹ ನಾನು ಬೀಟ್ರೋಟ್ನ ಯೂಸ್ ಮಾಡೇ
ಮಾಡಿರ್ತೀನಿ. ಇನ್ನು ನಾನು ಇಲ್ಲಿ ಈ ಥರ ಒಂದು ಜರಡಿನಲ್ಲಿ ಸೋಸ್ಕೊಳ್ತೀನಿ. ನೀವು ಹಾಗೆ ಕುಡಿತೀರ ಅನ್ನೋದಾದರೆ ಕುಡ್ಕೊಳ್ಬೋದು. ನನಗದೇನೋ ವಾರಕ್ಕೆ ಕಿರಿಕೆ ಬರೋ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಲ್ಲ, ನಾನು ತೆಗೆದುಬಿಡ್ತೀನಿ. ಇನ್ನು ಚಿನ್ನಿಮಕ್ಸ್ ಏನಾದರೂ ಚಪಾತಿ ರೊಟ್ಟಿ ಈ ಥರ ಬಾಕ್ಸಿಂಗ್ ಮಾಡಿಕೊಡ್ಬೇಕಲ್ವ, ಸೊ ಆವಾಗ ಇದನ್ನು ಯೂಸ್ ಮಾಡ್ಕೊತೀನಿ. ಅವಳಿಗೆ ಅಂತಲ್ಲ, ನಮಗೂ ಸಹ ಚಪಾತಿ ಏನಾದರೂ ಮಾಡ್ಕೊಳ್ಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊತೀನಿ. ಸೊ ಯಾವಾಗ ಏನು ಅಡುಗೆ ಮಾಡ್ತೀನಿ ಅಂತ ನೋಡಿಕೊಂಡು ನಾನು ಈ ಥರ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊತೀನಿ. ಇನ್ನು ಫೈನಲಿ ರೆಡಿ ಆಯಿತು ಇದು ಡ್ರಿಂಕು. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರೋ ಅಷ್ಟು ಕುಡಿಬೇಕಾದ್ರೆ ಅಷ್ಟೊಂದು ಅನಿಸಲ್ಲ. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಹಿ ಅಂತ ಅನ್ನಿಸ್ತು ಕುಡಿಬೇಕಾದ್ರೆ ನನಗೆ. ಇಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆ ಹಣ್ಣನ್ನು ಸಹ ಹಿಂಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಟೇಸ್ಟ್ಗೋಸ್ಕರ ಅಟ್ಲೀಸ್ಟ್ ನಮಗೆ ಕುಡಿಬೇಕು ಅಂತ ಅನ್ನಿಸ್ಬೇಕು ಅಲ್ವಾ. ಸೊ ಆ ಥರ ಒಂದು ಫುಲ್ ನಂಗೆ ಇದು ಗ್ಲಾಸು ಅರ್ಧ ಗ್ಲಾಸ್ ಇದ್ದರೆ 1 ಸ್ಪೂನ್ ಯೂಸ್ ಮಾಡ್ತೀನಿ ಜೇನುತುಪ್ಪನ. ಇಲ್ಲ ಫುಲ್ಲು ಗ್ಲಾಸ್ ಇರೋದ್ರಿಂದ ನಾನು ಇಲ್ಲಿ 2 ಸ್ಪೂನ್ ಜೇನುತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿ ನಾವು ಎಷ್ಟು ಚೆನ್ನಾಗಿರುತ್ತೆ ಅಂತ ಏನು ಹೇಳಲ್ಲ ನಾನು, ತುಂಬ ರುಚಿ ಇರುತ್ತೆ ಕುಡ್ಕೊಳ್ಬೋದು ಅಂತ. ಸ್ವಲ್ಪ ಕಹಿ ಅಂತ ಅನಿಸುತ್ತೆ, ಬಟ್ ನಮ್ಮ ಹೆಲ್ತ್ಗೋಸ್ಕರ ನಾವು ಕುಡ್ಕೊಳ್ಲೇಬೇಕು. ಇನ್ನು ಈ ಡಿಟಾಕ್ಸ್ ಡ್ರಿಂಕ್ಸ್ ಬಂದುಬಿಟ್ಟು ನಮ್ಮ ಬಾಡಿಲಿರುವಂತಹ ಬೇಡದೇ ಇರುವಂತಹ ಡಿಟಾಕ್ಸ್ನ ಹೊರಗಡೆ ಹಾಕಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಬೆಳಗ್ಗೆನೇ ಹೊಟ್ಟೆ ಹಸಿವು ಆ ಥರ ಅನ್ನಿಸ್ತಾ ಇರುತ್ತೆ. ಇನ್ನು ಈ ಥರ ಡಿಟಾಕ್ಸ್ ಡ್ರಿಂಕ್ಸಿಗೆ ಸಬ್ಜಾ ಸೀಡ್ಸು ಅಥವಾ ಆ ಥರ ಬರುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಕುಡ್ಕೊಂಡ್ರೆ ಹೊಟ್ಟೆ ಫುಲ್ ಅನ್ನೋ ಥರನೂ ಸಹ ಫೀಲ್ ಆಗುತ್ತೆ. ಇನ್ನೂ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ವೆಯ್ಟ್ ಲಾಸ್ ಮಾಡ್ತಾ ಇರೋರು ಈ ಒಂದು ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ಟ್ರೈ ಮಾಡಿ. ನಿಜವಾಗ್ಲೂ ಆರಾಮಾಗೆ ನಾವು 3-4 ಅವರ್ಸ್ ನಾವು ಇದ್ರ ಸ್ಪೆಂಡ್ ಮಾಡ್ಬೋದು ಒಂದು ಗ್ಲಾಸ್ ಕುಡ್ಕೊಂಡ್ವಿ ಅಂತಂದರೆ. ಇನ್ನು ಫೈನಲಿ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಇದನ್ನು ಕುಡಿದ್ಬಿಟ್ಟು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇನ್ನು ಇದರಲ್ಲಿ ಕುಡಿಯೋಕ್ಕಿಂತ ಮುಂಚೆನೇ ಅಡುಗೆನ ರೆಡಿ ಮಾಡಿದ್ದೆ, ಸ್ವಲ್ಪ ಲೇಟಾಗೇ ಕುಡ್ಕೊಂಡೆ ಅಂತಲೂ ಹೇಳ್ಬೋದು. ಹೇಳಲಿಕ್ಕಾಗಲ್ಲ ನಂದು ಟೈಮು ಯಾವಾಗ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಕೆಳಗಡೆ ಶಾಪ್ನೂ ಸಹ ಓಪನ್ ಮಾಡಿ ವರ್ಕ್ನ ಬ್ಲೌಸ್ಗಳನ್ನ ರನ್ ಕೊಟ್ಟು ಬಂದಿದ್ದೆ. ಸೊ ಅಲ್ಲಿನೂ ಸಹ 1-2 ಟೈಮ್ ಹೋಗಿ ಬಂದಿದ್ದು ಆಯಿತು. ಸೊ ಒಂದ್ಸಲ ಹೋದರೆ 10-15 ನಿಮಿಷ ಅಲ್ಲೇ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಕೊಡ್ಕೊಳ್ಳೋದು. ಇನ್ನು ಇದನ್ನು ಕುಡಿಬೇಕಾದ್ರೆ ಫಸ್ಟ್ ಟೈಮು ನಾನು ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡಿದ್ದು ಜ್ಯೂಸ್ಗೆ, ಬಟ್ ಸ್ವಲ್ಪ ಕಹಿ ಜಾಸ್ತಿ ಅಂತಲೇ ಅನ್ನಿಸ್ತು, ಕುಡಿಲಿಕ್ಕೆ ಒಂಥರ ಅನ್ನಿಸ್ತಾ ಇತ್ತು. ಬಟ್ ನೀವು 1 ಟೈಮ್ ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ಕುಡಿಯೋದಕ್ಕೆ ಅಡಿಕ್ಟ್ ಆದ್ರಿ ಅಂತಂದರೆ ಅದು ಸ್ವಲ್ಪ ಕಹಿ ಇರಲಿ, ಟೇಸ್ಟಲ್ಲಿ ಎಷ್ಟೇ ವೇರಿಯೇಷನ್ ಆದ್ರೂ ಸಹ ನೀವು ಆರಾಮಾಗೆ ಕುಡ್ಕೊಂಡು ಬಿಡ್ಬೋದು. ಸೊ ನಾನು ಕೂಡ ಫಸ್ಟ್ ಟೈಮು ಈ ಥರ ಸ್ಟಾರ್ಟ್ ಮಾಡಿದಾಗ ಇದೇನಪ್ಪ ಈ ಥರ ಇದೆ ಅಂತಲೇ ನನಗೂ ಕೂಡ ಫೀಲ್ ಆಗಿದ್ದು. ಸ್ಟಾರ್ಟಿಂಗ್ ನೀವು ಮಾಡ್ಕೊಂಡು ಕುಡಿಬೇಕಾದ್ರೆ ಟೀ ಗ್ಲಾಸಲ್ಲಿ ಸ್ವಲ್ಪನೇ ಕುಡಿಯೋದು, ಆ ಥರ ನೀವು ಮಾಡ್ಕೊತ ಹೋದರೆ ರೆಗ್ಯುಲರಾಗಿ ಆರಾಮಾಗೆ ಒಂದು ಬಾಂಬೆ ಲೋಟದಲ್ಲಿ ಫುಲ್ 1 ಗ್ಲಾಸ್ ಕುಡ್ಕೊಂಡು ಬಿಡ್ಬೋದು. ನನಗೆ ಈ ಥರ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ಇನ್ನು ಬರೀ ನಾನು ಕುಕುಂಬರ್ ಜ್ಯೂಸ್ ಮಾಡಿಕೊಂಡಾಗ ಮಾತ್ರ ಈ ಸಬ್ಜಾ ಸೀಡ್ಸು ಆ ಥರ ಯೂಸ್ ಮಾಡ್ಕೊತೀನಿ ಅಷ್ಟೇ, ಇಲ್ಲ ಅಂದರೆ ಇಲ್ಲ. ಇನ್ನು ಅದನ್ನು ನೈಟೇ ನೆನೆ ಇಡಬೇಕಾಗುತ್ತೆ. ಸೊ ನನಗೆ ನೆನಪಿದ್ರೆ ನೆನೆ ಇಟ್ಟಿದ್ರೆ ಯೂಸ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಇಲ್ಲ, ಆ ಥರ ಇಟ್ಕೊತೀನಿ ಅಷ್ಟೇ. ಸೊ ಡೈಲಿ ಇರುತ್ತೆ ಅಂತ ಹೇಳಲ್ಲ, ಡೈಲಿ ವೀಕಲ್ಲಿ ಒಂದು 3-4 ಡೇಸ್ ಅಂತೂ ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ ಇರುತ್ತೆ. ಯಾಕೆಂದರೆ ಮನೆಯಲ್ಲಿ ಸ್ವಲ್ಪ ಚಪಾತಿ ದೋಸೆ ಈ ಥರ ಚಪಾತಿ ಓಕೆ, ದೋಸೆ ಮಾಡೋ ಸ್ವಲ್ಪ ಕಡಿಮೆನೇ. ಇನ್ನು ಚಪಾತಿಗಳು ಹಾಗೆ ಚಿನಿಮ ಬಾಕ್ಸ್ಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಕಟ್ಲೆಟು ಅದು ಇದು ಅಂತ ಅವಳಿಗೆ ಮಾಡೋದು ಜಾಸ್ತಿ. ಸೊ ಆವಾಗ ನಮ್ಮದು ಅಡುಗೆ ರೆಸಿಪಿ ಯಾವ ಥರ ಇರುತ್ತೋ, ಹೆಂಗೆ ರೋಟೀನ್ ಇರುತ್ತೋ ಅದ್ರ ಪ್ರಕಾರ ನಮ್ಮದು ಫುಡ್ ರೋಟೀನು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಇನ್ನು ನವೀನವ್ರಿಗೆ ಜ್ಞಾನೋದಯ ಆಗಿಬಿಟ್ಟು ಇವಾಗ ಜಿಮ್ಗೆ ಹೋಗಬೇಕು ಅಂತಲೂ ಸಹ ಅವರು ರೆಡಿಯಾಗಿದ್ದಾರೆ. ಇಷ್ಟು ದಿನ ಈಗ 4-5 ವರ್ಷ ಆಗ್ತಾ ಬಂತು ಮದುವೆ ಆದಾಗಿಂದ ಹಿಡಿದು. ಅವರು ಮದುವೆಗಿನ್ನ ಮುಂಚೆ ತುಂಬ ಚೆನ್ನಾಗಿ ಜಿಮ್ ಮಾಡ್ತಾಯಿದ್ರು. ಐಟಮ್ಗಳೆಲ್ಲನೂ ಸಹ ಜಿಮ್ ಐಟಮ್ಗಳು ಮನೆಯಲ್ಲೇ ತಂದು ಇಟ್ಕೊಂಡಿದ್ರು. ಬಟ್ ನಾನು ಎಷ್ಟು ಸಲ ಹೇಳಿದ್ದೀನಿ ಹೋಗಿ ಅಂತ, 1 ಟೈಮ್ ಕೂಡ ಹೋಗಿಲ್ಲ ಅವರು. ಈಗ ಏನೋ ಜ್ಞಾನೋದಯ ಆಗಿಬಿಟ್ಟು ಯಾವ ಮರದ ಕೆಳಗಡೆ ಕೂತ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ, ಅವರು ಇವಾಗ ಹೋಗ್ತೀನಿ ಅಂತ ಹೇಳಿಬಿಟ್ಟು ಕೂತಿದ್ದಾರೆ. ಬಟ್ ಹೋಗಲಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆವಾಗಿಂದನೇ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಅಂತ ಅನ್ನಿಸ್ತು ಅಷ್ಟೇ. ಇವಾಗೇನೋ ಹೋಗ್ತೀನಿ ಅಂತಿದ್ದಾರೆ, ಹೋಗಲಿ ಪರವಾಗಿಲ್ಲ, ನನಗೇನಿಲ್ಲ, ನನಗೂ ಕೂಡ ಅದೇ ಹಾಸನ. ಯಾಕಂದರೆ ಆ ಜಿಮ್ಗೆ ಹೋಗಿರೋರ್ದು ಬಾಡಿ ಅವ್ರದ್ದು ಈ ಥರ ಇರಲೇ ಇಲ್ಲ, ಹೇಳಬೇಕು ಅಂತಂದರೆ ತುಂಬ ಫಿಟ್ಟಾಗಿದ್ದರು ಅವರು. ಸೊ ಬಿಟ್ಟ ಮೇಲೆ ಸಡನ್ನಾಗಿ ಕಂಟಿನ್ಯೂ ಆಗಿ ವರ್ಷಗಟ್ಟಲೆ ಜಿಮ್ ಮಾಡಿಬಿಟ್ಟು ಸಡನ್ನಾಗಿ ಬಿಟ್ಟ ತಕ್ಷಣ ಅವ್ರ ಬಾಡಿ ಹೇಗಾಗುತ್ತಂತ ಆಲ್ಮೋಸ್ಟ್ ಜಿಮ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಇವಾಗ ಕಂಟಿನ್ಯೂ ಮಾಡೋಕ್ಕೇ ಅವ್ರಿಗೆ
ಮನಸ್ಸು ಬಂದಿದೆ. ಸೊ ಅದಕ್ಕೋಸ್ಕರ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ಸರಿ ಹೇಳಿದ್ದೀನಿ ನಾನು ಹೋಗಿ ಅಂತ ಹೇಳ್ಬಿಟ್ಟು ಹೋಗಿಲ್ಲ. ಇವಾಗ ಏನೋ ಹೋಗ್ತೀನಿ ಅಂತಿದ್ದಾರೆ. ಬಟ್ ಹೋಗಲಿ, ಬಟ್ ಅವರು ಯಾರ ಮಾತು ಕೇಳೋರಲ್ಲ. ಹೇಳಬೇಕು ಅಂತಂದರೆ ಇದೇ ವಿಷಯವಾಗಿಯೇ ಒಂದಷ್ಟು ಜಗಳಗಳು ಸಹ ಆಗೋಗ್ಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಹೋಗ್ಬೇಕು ಅನ್ನಿಸ್ದಾಗೇ ಹೋಗಲಿ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಇನ್ನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಚಿನ್ನಿಮಂದು ಹೆವಿ ಗಲಾಟೆ ಮಾಡ್ತಾಳೆ. ಅವಳನ್ನ ಬಿಟ್ಟು ಏನು ಕೆಲಸನೇ ಮಾಡೋಕ್ಕಾಗೋದಿಲ್ಲ ಆ ಥರ ಅನ್ನಿಸ್ಬಿಟ್ಟಿದೆ. ಇನ್ನು ಮನೆ ನೋಡ್ತಾ ಇರ್ಬೋದು ಯಾವ ಥರ ಹರಡಿದೆ ಅಂತ ಹೇಳಿಬಿಟ್ಟು. ಎಷ್ಟು ಆಟ ಸಾಮಾನು ತಂದಿಟ್ರು, ಎಷ್ಟು ಕೊಡ್ಸಿದ್ರು ಅವಳಿಗೆ ಸಾಲ್ದೇನೆ. ಇನ್ನು ನೋಡ್ತಾ ಇರ್ಬೋದು ದೇವ್ರ ಮನೆ. ಇದನ್ನಿನ್ನು ಏನು ಸಹ ಗಂಟೆ ಏನು ಫಿಕ್ಸ್ ಮಾಡಿಲ್ಲ. ಸೊ ಅದನ್ನು ಹಾಗೆ ತಂದು ಇಟ್ಟಿರೋದು. ಅದನ್ನು ನೀಟಾಗಿ ಹಳೇದೇನಿದೆ ಟೇಬಲ್ ಥರದ್ದು ಸ್ಟ್ಯಾಂಡ್ ಫಿಟ್ ಮಾಡ್ತಾರಲ್ಲ ಆ ಥರದ್ದಿತ್ತು. ಅದನ್ನು ತೆಗೆದುಬಿಟ್ಟು ಆ ಪ್ಲೇಸ್ಗೆ ಇದನ್ನು ಫಿಟ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ಪಕ್ಕದಲ್ಲೇ ಬೀರು ಇದೆಯಲ್ಲ, ಇದೇ ಹೊಸದು ತೊಗೊಂಬಂದಿರೋದು. ಅದನ್ನು ಇವಾಗ ಬಟ್ಟೆದು ಸ್ವಲ್ಪ ಸರಿಸ್ಬಿಟ್ಟು, ಅಂದರೆ ಎಲ್ಲಿ ನೋಡಿದ್ರೆ ಬರೋ ಬಟ್ಟೆಗಳೇ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಬೀರನ್ನ ತೊಗೊಂಡು ಬಂದ್ವಿ. ಯಾಕಂದರೆ ಲಾಕಿಂಗ್ ಸಿಸ್ಟಮ್ ಕೂಡ ಕರೆಕ್ಟಾಗಿ ಇಲ್ಲ ಇವಾಗ ಅಟ್ ಪ್ರೆಸೆಂಟ್ ಇರೋ ಬೀರು. ಏನಾದರೂ ಒಡವೆ ಆಗಲಿ ದುಡ್ಡಾಗಲಿ ಏನಾದರೂ ಇಡಬೇಕು ಅಂತಂದರೆ ಲಾಕೆ ಕರೆಕ್ಟಾಗಿ ಹಾಕೋದಕ್ಕೆ ಬರ್ತಾ ಇರಲಿಲ್ಲ. ಸದ್ಯಕ್ಕೆ ನಮ್ಮ ಯಾವಿರೋ ಸರೌಂಡಿಂಗಲ್ಲಿ ಯಾವುದೇ ರೀತಿ ಆ ಥರ ಇನ್ಸಿಡೆಂಟ್ ಆಗಿಲ್ಲ. ದುಡ್ಡು ಕಳ್ತನ ಆಗೋದು, ಒಡವೆ ಕಳ್ತನ ಆಗೋದು ಆ ಥರ ಯಾವುದೂ ಸಹ ಆಗಿಲ್ಲ. ಇನ್ನು ಸ್ಕೂಲಿಗೆ ಬಿಡೋ ರೋಡಲ್ಲೇ ಒಂದು ಇನ್ಸಿಡೆಂಟ್ ಆಯಿತು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕೆ ಏನು ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂದು 2-3 ಜನ ಅಬ್ಸರ್ವ್ ಮಾಡಿಬಿಟ್ಟು ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿದ್ರು. ತುಂಬ ಕ್ಲೋಸ್ ಆಗಿರೋರು ಕಾಲ್ ಮಾಡಿ ಕೇಳಿದ್ದಾರೆ, ಯಾಕೆ ಚೈನ್ ತೆಗೆದುಬಿಟ್ಟು ಕರಿಮಣಿನ ಏರಿಸ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಜಾಸ್ತಿ ಅಬ್ಸರ್ವ್ ಮಾಡಿರಲ್ಲ ಯಾರು, ಯಾಕಂದರೆ ಜಾಸ್ತಿ ಮೇಲ್ಗಡೆ ಹಾಕಿರಲ್ಲ, ಒಳಗಡೆನೇ ಇರುತ್ತೆ ತಾಳಿ. ಅಬ್ಸರ್ವ್ ಮಾಡಿರಲ್ಲ, ಕೇಳಿದ್ದಾರೆ. ಅದನ್ನು ಸಹ ಏನು ಇನ್ಸಿಡೆಂಟು ಯಾಕೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ಕರಿಮಣಿ ಏನಕ್ಕೆ ಹಾಕ್ಕೊಂಡಿದ್ದೀನಿ, ಚೈನ್ ಏನಕ್ಕೆ ತೆಗೆದಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಬೆಡ್ಡೆಲ್ಲ ಸಹ ಸರಿ ಮಾಡಿ ನಾನು ಕೂಡ ಶಾಪಿಗೆ ಹೊರಡಬೇಕು ಈಗ. ಸೊ ಇಷ್ಟ ಇವತ್ತಿನ ಪುಟ್ಟ ವ್ಲಾಗು, ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ 15 ಡೇಸ್ ಮೇಲೆ ಆಯಿತು, 20 ಡೇಸ್ ಅದ, ಇವತ್ತು 19 ಡೇಸ್ ಇವತ್ತಿಗೆ. ಸೊ ನವೀನ್ ಅವ್ರ ಅಮ್ಮ ಮತ್ತು ಅವ್ರ ಚಿಕ್ಕಮ್ಮ ಬಂದಿದ್ದರು. ಬಟ್ ಯಾಕಂದರೆ ಚಿನ್ನಮ್ಮ ಬರೀ ಅವ್ರ ಅಜ್ಜಿ ಜೊತೆನೇ ಜಾಸ್ತಿ ಇರೋ, ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಮ್ಮನ ಜೊತೆ ಜಾಸ್ತಿ ಇರೋದು. ನವೀನ್ ಅವರ ಅಮ್ಮನ ಜೊತೆ ಅಷ್ಟು ಮಿಂಗಲ್ ಆಗಿಲ್ಲ. ಫೋನ್ ಮಾಡೋಣ ಅಜ್ಜಿಗೆ. ಸೊ ಅವ್ರ ಜೊತೆ 20 ಡೇಸ್ ಆಯಿತು ಅವ್ರ ಅಜ್ಜಿ ಜೊತೆ ಇದ್ದಿದ್ದು. ಇವಾಗ ಅವ್ರು ಬೆಳಿಗ್ಗೆ ಹೊರಟೋಗ್ಬಿಟ್ರು. 4 ಗಂಟೆಗೆ ಬಸ್ ಬರುತ್ತೆ ಮನೆ ಮುಂದೆ, ಸೀದಾ ಮೇಸ್ಟ್ರಿಗಿಗೆ ಹೋಗುತ್ತೆ. ಸೊ ಬಸ್ಸಿಗೆ ಹೋದ್ರು. ಅವಳು ಎದ್ದಾಗಿಂದನೂ ಅಜ್ಜಿಯಲ್ಲಿ ಅಂತ ಕೇಳ್ತಾ ಇದ್ದಾಳೆ. ಊರಿಗೆ ಹೋಗಿದ್ದಾರೆ ಅಂದರೆ ನಂಬ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಸರಿ ಮಧ್ಯಾಹ್ನ ಬರ್ತಾರೆ ಬೆಳಗ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೀಗೆ. ಸರಿ ಆಯಿತು, ಫೋನ್ ಮಾಡೋಣ. ಸರಿ ಮಾಡೋಣ. ಸೊ ಅವ್ರಿಗೂ ವಿಡಿಯೋದಲ್ಲಿ ಬರೋಕ್ಕೆ ಕಂಫರ್ಟಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಯಾವತ್ತೂ ಸಹ ಕೇಳೂ ಇಲ್ಲ ಅವ್ರನ್ನ ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ತಡಿ ಒಂದು ನಿಮಿಷ. ಆಯಿತು ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾಗಿ ವ್ಲಾಗು ಶೂಟು ಏನು ಸಹ ಮಾಡ್ಕೊಂಡಿಲ್ಲ ನಾನು. ಸೊ ಅದಕ್ಕೆ ಇವತ್ತಿಂದನೇ ನಾನು ಅದನ್ನು ಹೇಳೋಣ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಇನ್ನು ಅವ್ರ ಅಜ್ಜಿ ಹೋದ್ರು. ಚಿನ್ನಮ್ಮ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಈ 20 ಡೇಸ್ ಗೇಪಲ್ಲಿ ಒಂದು 3-4 ಡೇಸ್ ಸರಿ ಆಯಿತು. 3-4 ಡೇಸ್ ಟ್ರಿಪ್ ಕೂಡ ಹೋಗಿ ಬಂದ್ವಿ. ಶ್ರೀಶೈಲಂ, ತಿರುಪತಿ, ಮಂತ್ರಾಲಯ 3ಕ್ಕೆ ಹೋಗಿ ಬಂದ್ವಿ. ಮಂತ್ರಾಲಯದಲ್ಲಿ ಏಕಾದಶಿ ದಿನ ಸುಮ್ಮನಿರು, ನೀನು ಬಿಟ್ಟೋಗಲ್ಲ. ನೀನು ಎಲ್ಲಿಗೆ ಬಿಟ್ಟೋಗ್ಲಿ ನಾನು. ಸೊ ತಿರುಪತಿನಲ್ಲಿ ಏಕಾದಶಿ ದಿನವೇ ದರ್ಶನ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಮಾಡಿ ಸರಿ ಹೋಗೋಣ ಅಂದ್ಕೊಂಡು ಬೆಳಗ್ಗೆ ಬುಕ್ ಆಗಿರೋದು. ತಿರುಗಿದ ದಿನ ಮಾರ್ನಿಂಗೇ ಇದೆ. ಹಿಂಗನ್ಬೇಕಾ? ಓಕೆ. ತಿರುಗಿ ದಿನ ಮಾರ್ನಿಂಗೇನೆ ನಮಗೆ ಟ್ರೈನ್ ಇತ್ತು. ಸಡನ್ನಾಗಿ ಬುಕ್ ಮಾಡ್ಕೊಂಡು ಹೋಗಿದ್ದು. ಒಳ್ಳೆ ದರ್ಶನ ಆಯಿತು. ಶ್ರೀಶೈಲಮಲ್ಲೂ ಒಳ್ಳೆ ದರ್ಶನ ಆಯಿತು. ಮಂತ್ರಾಲಯದಲ್ಲಂತೂ ಅನ್ಎಕ್ಸ್ಪೆಕ್ಟೆಡ್ ಏಕಾದಶಿ ದಿನವೇ ದರ್ಶನ ಆಯಿತು. ಯಪ್ಪ ಎಷ್ಟು ನಾವು ಹೋದಾಗ ಈಗ ಒಂದು 4 ಟೈಮ್ಸ್ ಹೋಗಿದ್ದೀವಿ. ನಗಬಾರ್ದು 4 ಟೈಮ್ಸ್ ಹೋಗಿದ್ದೀವಿ. 4 ಟೈಮ್ ಕೂಡ ಡೈರೆಕ್ಟ್ ದರ್ಶನ ಹೋಗಿದ್ದೀವಿ. ಅಂದರೆ ನಾವು ಈ ಥರ ಸುತ್ತರ್ಕೊಂಡು ಇವಾಗ ಏನು ಅಟ್ ಪ್ರೆಸೆಂಟ್ ಮಂತ್ರಾಲಯದಲ್ಲಿ ಏನು ಕ್ಯೂ ಸಿಸ್ಟಮ್ ಮಾಡಿದಾರಲ್ಲ ಆ ಥರ ಏನೂ ಇರಲಿಲ್ಲ. ನಾವು ಚಿನಿಮಕ್ಕೆ ಮುಡಿ ಕೊಡಬೇಕಾದ್ರೆ ಕೊಟ್ಬಿಟ್ಟು ಅಲ್ಲಿಂದ ಶ್ರೀಶೈಲಮಿಂದ ಸೀದಾ ಸುಮ್ಮನೆ ಸ್ವಲ್ಪ ಹೊತ್ತು ಮಂತ್ರಾಲಯಕ್ಕೆ ಡೈರೆಕ್ಟ್ ಹೋಗಿದ್ದೀವಿ. ಡೈರೆಕ್ಟು ಅಲ್ಲೇನು ದ್ವಾರ ಬಾಗಿಲಿದೆಯಲ್ಲ ದೇವಸ್ಥಾನದ್ದು, ಅಲ್ಲಿಂದ ಡೈರೆಕ್ಟಾಗಿ ಹೋಗಿದ್ದೀವಿ 4 ಟೈಮ್ ಕೂಡ. ಬಟ್ ಅದ್ರ ಆದಮೇಲೆ 2 ಟೈಮ್ಸ್ ಈ ಥರ ಕ್ಯೂ ಸಿಸ್ಟಮಲ್ಲಿ ಹೋಗಿರೋದು. ಒಳಗಡೆ ಏನು ಸ್ಟೀಲ್ ಕಂಬಿಗಳಿದ್ದಾವಲ್ಲ ಕ್ಯೂ ಸಿಸ್ಟಮು, ಅಲ್ಲಿಂದ ಹೋಗಿದ್ವಿ ಒಂದ್ಸಲಿ.
ಈ ಸಲ ಏಕಾದಶಿ ದಿನ ಅಂದರೆ ಮಂತ್ರಾಲಯದ ಎಂಟ್ರೆನ್ಸ್ ಗೇಟ್ ಬರುತ್ತಲ್ವ, ಸೊ ಅಲ್ಲಿಂದನೇ ಕ್ಯೂ ಸಿಸ್ಟಮು ನಿಜವಾಗ್ಲೂ ಇವಾಗ ಹೆಂಗೆ ಅನಿಸ್ಬಿಡುತ್ತಂದರೆ ತಿರುಪತಿಲಿ ಹೆಂಗಿದೆಯೋ ಆ ಥರ ಆಗ್ಬಿಡುತ್ತಾ ಇದು, ಅಷ್ಟು ಆ ರೇಂಜಿಗೆ ಬೆಳೆದ್ಬಿಡುತ್ತಾ. ಮಾಡೋವರೆಗೂ ತಡಿ, ಅವ್ರು ಇನ್ನೂ ಊರಿಗೆ ಹೋಗಿಲ್ಲ, ಇನ್ನೂ ಬಸ್ಸಲ್ಲಿದ್ದಾರೆ. ನೀವು ಸುಮ್ಮನೆ ಇದ್ರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಸೊ ತಿರುಪತಿಲಿ ಹೆಂಗೆ 3-4 ಡೇಸ್ ಕ್ಯೂ ಸಿಸ್ಟಮ್ ಇದೆಯೋ ಆ ರೇಂಜಿಗೆ ಬೆಳೆದ್ಬಿಡುತ್ತಾ ಇದು ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂದರೆ ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ಲಿ ಹೋದಾಗ. ಮನೇಲಾದ್ರೂ ಸಹ ಪೂಜೆ ಮಾಡಿದಾಗಲಿ ಏನೋ ಗೊತ್ತಿಲ್ಲ, ಪಾಸಿಟಿವ್ ಎನರ್ಜಿ ಬಂದುಬಿಡುತ್ತೆ. ಯಾಕೆಂತಂದರೆ ಅವರು ನವೀನ್ ಅವ್ರ ಅಮ್ಮ ಇವ್ರ ಅಜ್ಜಿ ಬರೋ 3-4 ಡೇಸ್ ಬ್ಯಾಕು ಹೆವಿ ಜ್ವರ, ಏನು ಸಿರಪ್ ಹಾಕಿದ್ರು ಡಾಕ್ಟ್ರಿಗೆ ತೋರಿಸಿದ್ರು 100 ಕೆಳಗಡೆ ಇಳಿತಾನೆ ಇಲ್ಲ, 100-2-3 ಏರ್ತಾನೆ ಇದೆ. ಏನಪ್ಪ ಮಾಡೋದು ಅಂದ್ಕೆ ಡಾಕ್ಟ್ರು ಒದ್ದೆ ಬಟ್ಟೆಲಿ ಒರೆಸ್ತಾ ಇರಿ ಅಂತಂದರು. ಸೊ ಒದ್ದೆ ಬಟ್ಟೆ ಹಾಕಿ ಒಂದು 5 ಮಿನಿಟ್ಸ್ ಆಗಿಲ್ಲ, ಮತ್ತೆ ಬಿಸಿ ಆಗೋದು. ನನಗೆ ಏನು ಮಾಡೋದಂತ ಗೊತ್ತಾಗಲಿಲ್ಲ ನನಗೆ. ಇವಾಗ ಹಳ್ಳಿ ಕಡೆ ಆಗಿರ್ಬೋದು, ಎಲ್ಲಾದರೂ ಅಷ್ಟೇ. ತಡಿ ಒಂದು ನಿಮಿಷ, ನೀನು ಸುಮ್ಮನೆ ಇದ್ರೆ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಮಾಡ್ಕೊಡಲ್ಲ. ಫೋನ್ ಮಾಡ್ತೀನಿ ಇರು. ಸೊ ಮೀಸಲು ಕಟ್ತಾರೆ ಅಂತಾರೆ ಗೊತ್ತಾ? ಸೊ ದೇವರಿಗೆ ಅಥವಾ ದೇವ್ರ ಹೆಸರು ಹೇಳಿ 1 ರೂಪಾಯಿ ಕಾಯಿನೋ ಅಥವಾ 2 ರೂಪಾಯಿ ಕಾಯಿನ ಇಟ್ಬಿಟ್ಟು ಒಂದು ವೈಟ್ ಬಟ್ಟೆನಲ್ಲಿ ಮೀಸಲು ಕಟ್ತಾರೆ ಅಂತೇಳ್ಬಿಟ್ಟು ಅವ್ರ ಕೈಗೆ ಕಟ್ತಾರೆ. ಸೊ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಇಲ್ಲಿ ರಾಗಿಗುಡ್ಡ ಹತ್ರ ಇಲ್ಲಿ ನಮಗೆ ನಿಯರ್ ಬೈ ರಾಘವೇಂದ್ರ ಸ್ವಾಮಿ ಮಠ ಇದೆ. ಸೊ ಅಲ್ಲಿಗೆ ಹೋದಾಗ ಅಕ್ಷತೆ ಕಾಳು ಕೊಟ್ಟಿದ್ರು. ಅದು ಹಾಗಿದ್ದು ಅದೇ ಅಕ್ಷತೆ ಕಾಳನ್ನ ಎಲ್ಲರೂ ತಲೆ ಮೇಲೆ ಹಾಕ್ಕೊಳ್ತಾರೆ. ಒಂದು ಯಾವುದೋ ವಿಡಿಯೋ ನೋಡಿದ್ದೆ, ತಲೆ ಮೇಲೆ ಹಾಕ್ಕೊಳ್ಳೋದಕ್ಕಿಂತ ಅದನ್ನು ಬಾಯಲ್ಲಿ ಹಾಕ್ಕೊಂಡು ತಿನ್ನಿ, ನಿಮ್ಮ ಬಾಡಿಲಿರೋ ಅಂಥ ಕಾಯಿಲೆನಾದ್ರೂ ಕಮ್ಮಿ ಆಗುತ್ತೆ ದೇವ್ರ ದಯೆಯಿಂದ ಅಂತ ಹೇಳಿಬಿಟ್ಟು ಏನೋ ವಿಡಿಯೋ ನೋಡಿದ್ದೆ. ಸೊ ಅದನ್ನು ನೆನೆಸ್ಕೊಂಡು ಏನೋ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನೋ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು, ನೋಡೋಣ ಅಂತ ಹೇಳಿಬಿಟ್ಟು ದೇವ್ರ ಅಕ್ಷತೆ ಕಾಳನ್ನ ಚಿನ್ನಿಮಾಗಿ ತಿನ್ನಿಸಿ ಅದು ಮೀಸಲು ಕಟ್ಟಿರೋದನ್ನು ಅವಳು ಕೈ ಕಟ್ಟಿದ್ವಿ. ಬಟ್ ಒಂದು 1/2 hour 2 ಅವರಲ್ಲಿ ಹೆವಿ ಜ್ವರ 105ವರೆಗೂ ಹೋಯ್ತು. ಸಡನ್ನಾಗಿ ಏನಪ್ಪ ಮಾಡೋದು, ನವೀನವ್ರಿಂದ 1/2 hour 1 hour ಇದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು. ನೈಟ್ ಆಲ್ರೆಡಿ 1:30 ಆಗಿದೆ. ಸೊ ಸಡನ್ನಾಗೇ ಕಮ್ಮಿ ಆಗ್ತಾ ಬಂತು. ಬೆಳಿಗ್ಗೆ ಆಗೋಷ್ಟೊಳಗೆ ಆರಾಮಾಗಿದ್ದಾಳೆ, ಯಾವ ಜ್ವರನೂ ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ. 3 days ಕಂಟಿನ್ಯೂ ಆಗಿ ಸಿರಪ್ಗಳು ಹಾಕಿದ್ದೀವಿ, ಯಾವುದೇ ರೀತಿಯಾಗಿ ಕಮ್ಮಿ ಆಗಿಲ್ಲ. ಬಟ್ ಏನು ಗೊತ್ತಾ, ಅದೊಂದು ನಂಬಿಕೆ. ನಾವು ಅದನ್ನು ಯೂನಿವರ್ಸಿಗೆ ನಾವು ಯಾವ ಥರ ಕೊಡ್ತಾ ಹೋಗ್ತೀವೋ ಸೊ ಆ ಥರ ನಮಗೆ ಅದು ರಿಸೀವ್ ಆಗ್ತಾ ಹೋಗುತ್ತೆ. ಆ ಥರ ಅನಿಸುತ್ತೆ ನನಗೂ ಕೂಡ. ಸೊ ಇವಾಗ ನಾವೇನಾದರೂ ಬೇಡ್ಕೊಬೇಕಂತಂದರೆ ಯಾರ ಹತ್ರ ಬೇಡ್ಕೊತೀವಿ? ಆಲ್ಮೋಸ್ಟು ಪ್ರಪಂಚದಲ್ಲಿ ಏನಿದೆ ಸೊ ಆ ದೇವ್ರುಗಳಿದ್ದಾವೆ, ಆ ದೇವ್ರ ಹತ್ರ ಬೇಡ್ಕೊತೀವಪ್ಪ, ಏನಾದರೂ ಮಾಡಿ ಹುಷಾರು ಮಾಡು, ಚೆನ್ನಾಗಿ ಹಂಗೆ ಮಾಡು ಅಂತ ಆ ಥರ ಬೇಡ್ಕೊತೀವಿ ಅಲ್ವಾ? ಸೊ ಅದೇ ಥರ ನನಗೂ ಕೂಡ ಒಂಥರ ಪಾಸಿಟಿವ್ ಎನರ್ಜಿ ಅದು, ಏನು ಮಾಡೋಕ್ಕಾಗಲ್ಲ. ಅಷ್ಟು ನಾವು ಯಾವ ಥರ ಅದನ್ನು ಪಾಸಿಟಿವ್ ಆಗಿ ತಗೊಳ್ತಾ ಹೋಗ್ತೀವೋ ಆ ಥರ ನೆಗೆಟಿವ್ ಆಗಿ ತಗೊಳ್ತಾ ಹೋದರೆ ನೆಗೆಟಿವ್ ಆಗಿ ಆಗುತ್ತೆ. ಸೊ ಇದು ನನಗೆ ಸುಮಾರು ಸಲ ಈ ಥರ ಅನುಭವ ಆಗಿಬಿಟ್ಟಿದೆ. ನಾನು ಇದುವರೆಗೂ ಸಹ ಪೂಜೆ ಅನ್ನೋ ವಿಷಯದಲ್ಲಿ ಬಂತು ಅಂತಂದರೆ ವಾರದಲ್ಲಿ ನನಗೆ ಹೆವಿ ಕೆಲಸ ಇತ್ತಂದರೆ ಒಂದೊಂದು ಟೈಮ್ 2 ತಿಂಗಳು ನಾನು ಪೂಜೆನೇ ಮಾಡಿರಲ್ಲ ಮನೆಯಲ್ಲಿ. ಇದು ನಾನು ನಿಜನೇ ಹೇಳ್ತಾ ಇದ್ದೀನಿ, 2 ತಿಂಗಳು ಪೂಜೆನೇ ಮಾಡಿರಲ್ಲ ಮನೆಯಲ್ಲಿ. ನನ್ನ ಕೆಲಸ ಹಾಗಿದೆ, ಏನು ಮಾಡೋಕ್ಕಾಗಲ್ಲ. ನವೀನವ್ರಿಗೂ ತಿಂಡಿ ಮಾಡಬೇಕು, ಇವಳಿಗೂ ಬಾಕ್ಸಿಗೆ ಕಳಿಸ್ಬೇಕು. ಸೊ ನನ್ನ ತಮ್ಮನೂ ಹೋಗ್ತಾನೆ ಹೊರಗಡೆ ಕೆಲಸಕ್ಕೆ. ಸೊ ಈ ಥರ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸಿಂಗಲ್ ಪೇರೆಂಟಾಗಿ ನಾವು ಸಿಂಗಲಾಗಿ ಇಟ್ಕೊಂಡು ಎಷ್ಟು ಮಾಡೋಕ್ಕಾಗೋದು ಅಷ್ಟೂ ಮಾಡ್ತೀವಿ. ಸೊ ಪೂಜೆನ ವಿಷಯದಲ್ಲಿ ಸೊ ಭಕ್ತಿ ಇದೆ, ಅದನ್ನು ಯಾವ ಥರ ತೋರಿಸ್ಬೇಕು ಆ ಥರ ಸಿಂಪಲಾಗಿ ತೋರಿಸ್ಕೊಳ್ತೀವಿ ಹೊರತು ಅದನ್ನೇ ಆಡಂಬರವಾಗಿ ತೋರಿಸ್ಕೊಳಕ್ಕೆ ನನಗೇನು ಇಷ್ಟ ಇಲ್ಲ. ಸೊ ದೇವ್ರ ಮನೆ ವಿಷಯದಲ್ಲಾದ್ರೂ ಸಹ ಅಷ್ಟೇ. ಅದು ಹಠ ಮಾಡಿ ನನಗೆ ಯಾಕೋ ಅದನ್ನು ಬಿಡ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ಸೊ ಪ್ರತಿ ಸಲ ಈಗ 5 ವರ್ಷ ಆಯಿತು ಮದುವೆ ಆಗಿ ಅಂದ್ರೂ ಸಹ ಇದು ಬೇಕು ನಮಗೆ ನನಗೆ ಹಠ ಮಾಡಿ ಕೊಡಿಸು ಅಂತ ಹೇಳಿ ನಾನು ಏನೂ ಸಹ ನಾನು ತೆಗೆಸ್ಕೊಂಡಿಲ್ಲ. ಗೋಲ್ಡು ಬಟ್ಟೆ ಒಡವೆ ಏನೇ ಆಗಿರಲಿ ಏನೂ ಸಹ ತೆಗೆಸ್ಕೊಂಡಿಲ್ಲ. ನಾನು ಫಸ್ಟ್ ಟೈಮು ನಾನು ಒಂದು ದೇವ್ರ ಮನೆ ಬೇಕು ಅಂತ ಹಠ ಮಾಡಿರೋವಂಥದ್ದು. ನಾನು ಈ ಮದುವೆಗೆ ಬಂದಾಗಲೇ ಕೇಳಿದ್ದೆ, ಒಂದು ದೇವ್ರ ಮನೆ ಆಗಲಿ ಒಂದು ಸೋಫಾ, ಚಿಕ್ಕ ಸೋಫಾ ತೊಗೊಂಬಂದು ಇಟ್ಕೊಳ್ಳೋಣ ನವಿ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಇಷ್ಟು ದಿನ ತಳ್ಕೊಂಬಂದಿದ್ದೀವಿ. ನಮ್ಮ ಸರಿ ಫೋನ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗಾದರೂ ಇಷ್ಟ ಆಗಿದ್ದರೆ ಈ ವ್ಲಾಗ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವ್ಲಾಗು ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಚಿನ್ಮ ಲವ್ ತೋರಿಸಿ, ಹೆಂಗೆ ತೋರಿಸೋದು ಲವ್? ಇದು ಯಾರು ತೋರಿಸಿದ್ರು ಅಂತ ಗೊತ್ತಿಲ್ಲ ಗೈಸ್. ಅಮ್ಮ ಅಂತ ಬರ್ತಾಳೆ, ಸಡನ್ನಾಗಿ ಗೊತ್ತಾಗಿಲ್ಲ ಏನಂತ ನೋಡಿದಾಗ ಹಿಂಗೆ ಅಂದ್ಲು, ಹಿಂಗೆ ಐ ಲವ್ ಯು. ಸಬ್ಸ್ಕ್ರೈಬ್ ಮಾಡಿ, ಜೋರಾಗಿ ಹೇಳಬೇಕು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.
Thank you all. ಬಾಯ್, Bye. ಟೇಕ್ ಕೇರ್, Take care. ಚೆನ್ನಾಗಿರಿ. Charlie. ಬಾಯ್ ಮಾಡು. Bye. ಹ್ಞೂ